ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಈ ಒಂದು ಸಮಯದಲ್ಲಿ ದೇವರ ವಾಕ್ಯವನ್ನು ನಿಮ್ಮೊಟ್ಟಿಗೆ ಹಂಚಿಕೊಳ್ಳುವಂಥದ್ದು ಎಷ್ಟೋ ಆನಂದಕರವಾಗಿದೆ. ಈ ದಿನ ದೇವರ ಕೃಪೆಯ ವಿಷಯವಾಗಿ ನಾವು ಧ್ಯಾನ ಮಾಡುವ ಯೋಹಾನನು ಬರೆದ ಸುವಾರ್ತೆ 1ನೇ ಅಧ್ಯಾಯ 16ನೇ ವಚನದಲ್ಲಿ ಸುಂದರವಾಗಿ ಬರೆಯಲ್ಪಟ್ಟಿದೆ. ವಾಕ್ಯ ಎಂಬಾತನು ಕೃಪೆಯಿಂದಲೂ ಸತ್ಯದಿಂದಲೂ ತುಂಬಿದವನಾಗಿದ್ದನು. ಆತನಿಂದಲೇ ನಾವೆಲ್ಲರೂ ಕೃಪೆಯ ಮೇಲೆ ಕೃಪೆಯನ್ನು ಹೊಂದಿದೆವು. ವಾಕ್ಯ ಎಂಬಾತನು ಎಂಬುದಾಗಿ ನಾವು ನೋಡುವಾಗ ಯೋಹಾನನು ಬರೆದ ಸುವಾರ್ತೆ 1ನೇ ಅಧ್ಯಾಯ 1ನೇ ವಚನದಲ್ಲಿ ಸುಂದರವಾಗಿ ಬರೆಯಲ್ಪಟ್ಟಿದೆ. ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವೇ ದೇವರಾಗಿತ್ತು. ಆ ದೇವರು ಕೃಪೆಯಿಂದಲೂ ಸತ್ಯದಿಂದಲೂ ತುಂಬಿದವನಾಗಿದ್ದನು ಎಂಬುದಾಗಿ ನಾವು ವಾಕ್ಯದಲ್ಲಿ ನೋಡಿದೆವು. ಆತನಿಂದಲೇ ನಾವೆಲ್ಲರೂ ಕೃಪೆಯ ಮೇಲೆ ಕೃಪೆಯನ್ನು ಹೊಂದಿದೆವು. ಆ ಕೃಪೆ ನಮ್ಮನ್ನು ಪ್ರತಿದಿನ ಆತನ ಬಳಿಯಲ್ಲಿ ಇನ್ನೂ ಹೆಚ್ಚಾಗಿ ಬೆಳೆಯಲಿಕ್ಕೆ ಸಹಾಯ ಮಾಡುವಂಥದ್ದಾಗಿದೆ. ಆ ಕೃಪೆಯಿಂದಲೇ ನಾವು ರಕ್ಷಣೆಯನ್ನು ಹೊಂದಿದೆವು ಎಂಬುದಾಗಿ ಎಫೆಸದವರ ಬರೆದ ಪತ್ರಿಕೆ 2ನೇ ಅಧ್ಯಾಯ 8ನೇ ಮತ್ತು 9ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ. ಆದುದರಿಂದ ನೀವು ನಂಬಿಕೆಯ ಮೂಲಕ ದೇವರ ಕೃಪೆಯಿಂದಲೇ ರಕ್ಷಣೆ ಹೊಂದಿದವರಾಗಿದ್ದೀರಿ. ಆ ರಕ್ಷಣೆಯು ನಿಮ್ಮಿಂದ ಉಂಟಾದದ್ದಲ್ಲ, ಅದು ದೇವರ ವರ. ದೇವರ ಕೃಪೆಯಿಂದಲೇ ನಾವು ರಕ್ಷಣೆಯನ್ನು ಹೊಂದಿದವರಾಗಿದ್ದೇವೆ. ಅದು ನಮ್ಮಷ್ಟಕ್ಕೆ ನಾವು ಪಡೆದುಕೊಂಡದ್ದಲ್ಲ, ಅದು ದೇವರ ಕೃಪೆಯಿಂದಲೇ ನಾವು ಪಡೆದುಕೊಂಡಿದ್ದೇವೆ. ಅದು ದೇವರ ವರವಾಗಿದೆ ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನಾವು ನೋಡುವಂಥವರಾಗಿದ್ದೇವೆ. ನಾವು ರಕ್ಷಣೆ ಹೊಂದಿದ ಮೇಲೆ ನಮ್ಮ ಕ್ರಿಸ್ತಿಯ ಜೀವಿತದಲ್ಲಿ ಅನೇಕ ಥರವಾದಂಥ ಬಲಹೀನತೆಗಳು, ಕೊರತೆಗಳು ನಮ್ಮನ್ನು ಮುತ್ತುವಾಗಲು, ಎಲ್ಲ ಕೊರತೆಯ ಸಮಯದಲ್ಲಿ ಸಹಾಯಕ್ಕಾಗಿ ಆತನ ಕೃಪಾ ಸಿಂಹಾಸನ ಬಳಿಗೆ ನಾವು ಹೋಗುವಾಗ ಆತನು ನಮಗೆ ಕೃಪೆಯನ್ನು ನೀಡುವ ದೇವರಾಗಿದ್ದಾನೆ. ನಮ್ಮ ಕೊರತೆಗಳೆಲ್ಲದರ ಮಧ್ಯದಲ್ಲಿ ಸಹಾಯವನ್ನು ನೀಡುವ ದೇವರಾಗಿದ್ದಾನೆ ಎಂಬುದಾಗಿ ಇಬ್ರಿಯರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 16ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ. ಆದುದರಿಂದ ದೇವರ ಕೃಪಾ ಸಿಂಹಾಸನದ ಬಳಿಗೆ ಸಂಕೋಚ ಪಡದೆ ಬರೋಣ. ಕೊರತೆಯಲ್ಲಿರುವಾಗ ನಮಗೆ ಬೇಕಾದ ಸಹಾಯವನ್ನು, ಕರುಣೆಯನ್ನು ಅಲ್ಲಿ ಹೊಂದಿಕೊಳ್ಳುತ್ತೇವೆ. ದೇವರ ಬಳಿಯಲ್ಲಿ ನಾವು ಬರುವಾಗ, ಆತನ ಕೃಪಾ ಸಿಂಹಾಸನದ ಬಳಿಗೆ ನಾವು ಬರುವಾಗ ಯಾವ ಸಂಕೋಚ ಪಡುವುದು ಬೇಕಾಗಿಲ್ಲ. ಎಲ್ಲ ರೀತಿಯ ಸಂಕೋಚವನ್ನು ಬಿಟ್ಟು, ಎಷ್ಟು ದೊಡ್ಡ ಕೊರತೆ ಆಗಿದ್ದರೂ, ಎಷ್ಟು ಚಿಕ್ಕ ಕೊರತೆ ಆಗಿದ್ದರೂ ಆತನ ಬಳಿಯಲ್ಲಿ ನಾವು ಸಮರ್ಪಿತರಾಗುವಾಗ ಆತನು ನಮ್ಮ ಎಲ್ಲ ಕೊರತೆಗಳಲ್ಲಿ ಸಹಾಯವನ್ನು ನೀಡುವ ದೇವರಾಗಿದ್ದಾನೆ. ಯಾಕಂದರೆ ದೇವರ ವಾಕ್ಯ ಸುಂದರವಾಗಿ ಬರೆಯಲ್ಪಟ್ಟಿದೆ. 2ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 9ನೇ ವಚನದಲ್ಲಿ, ನನ್ನ ಕೃಪೆಯೇ ನಿನಗೆ ಸಾಕು, ನೀನು ಬಲಹೀನನಾಗಿರುವಾಗ ನನ್ನ ಶಕ್ತಿಯು ನಿನ್ನಲ್ಲಿ ಪರಿಪೂರ್ಣವಾಗುತ್ತದೆ. ದೇವರ ಕೃಪೆ ನಮಗೆ ಸಾಕು. ಯಾಕೆಂದರೆ ನಾವು ಬಲಹೀನರಾಗುವಾಗ ಆತನ ಶಕ್ತಿಯು ನಮ್ಮಲ್ಲಿ ಪರಿಪೂರ್ಣವಾಗುವಂಥದ್ದಾಗಿದೆ ಎಂಬುದಾಗಿ ದೇವರ ವಾಕ್ಯ ನಮ್ಮನ್ನು ಉತ್ತೇಜನಗೊಳಿಸುವಂಥದ್ದಾಗಿದೆ. ನಮಗೆ ಸಹಿಸಲಿಕ್ಕೆ ಆಗದಂಥ ಪರಿಸ್ಥಿತಿಯಲ್ಲಿ ದೇವರ ಕೃಪೆ ನಮಗೆ ಬೇಕಾಗಿದೆ.
ಎಷ್ಟೋ ಕಷ್ಟಗಳನ್ನು, ಹೋರಾಟಗಳನ್ನು, ಕೊರತೆಗಳನ್ನು ಸಹಿಸಿಕೊಳ್ಳದ ಪರಿಸ್ಥಿತಿಗಳು ನಮ್ಮ ಜೀವಿತದಲ್ಲಿ ಬರಬಹುದು. ಆ ಎಲ್ಲ ಸಮಯಗಳಲ್ಲಿ ನಾವು ನಮ್ಮನ್ನು ರಕ್ಷಿಸಿದ ಆ ಯೇಸು ಕ್ರಿಸ್ತನ ಕೃಪಾ ಸಿಂಹಾಸನದ ಬಳಿಯಲ್ಲಿ ಸಂಕೋಚ ಪಡದೆ ನಾವು ಬರುವಾಗ ಆತನು ನಮಗೆ ಕೃಪೆಯನ್ನು ನೀಡುವ ದೇವರಾಗಿದ್ದಾನೆ. ನಮ್ಮ ಬಲಹೀನತೆಯಲ್ಲಿ ಆತನ ಶಕ್ತಿಯು ಪರಿಪೂರ್ಣವಾಗುವಂಥದ್ದಾಗಿದೆ. ಪ್ರಿಯ ದೇವಜನರೇ, ಅಂತಹ ದೇವರನ್ನು ನಾವು ಆರಾಧಿಸುವಾಗ ನಾವು ಧನ್ಯರು. ಆತನ ಕೃಪಾ ಹಸ್ತಕ್ಕೆ ನಮ್ಮನ್ನು ನಾವು ಸಮರ್ಪಿಸಿಕೊಳ್ಳೋಣ. ಆತನಿಂದ ಕೃಪೆಯನ್ನು ಪಡೆದುಕೊಳ್ಳೋಣ. ಯಾಕೆಂದರೆ ಆತನ ಕೃಪೆಯೇ ನಮಗೆ ಸಾಕು. ಆತನ ಶಕ್ತಿ ನಮ್ಮಲ್ಲಿ ಪರಿಪೂರ್ಣವಾಗುವಾಗ ಎಂಥ ದೊಡ್ಡ ಕೊರತೆಯು ನಮ್ಮ ಮುಂದೆ ನಿಂತಾಗಲೂ ದೇವರು ತಾನೇ ನಮಗೆ ಸಹಾಯ ನೀಡುವವನಾಗಿದ್ದಾನೆ. ದೇವರು ಈ ವಾಕ್ಯವನ್ನು ಆಶೀರ್ವದಿಸಲಿ, ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್.